ತುಂಬ ಕೊರತೆ ಇರೋ ನನ್ನನ್ನು ನನ್ನ ತಾಯಿಗೆ ಕ್ಷಮಿಸಿ, ನಾನು ಆದರೂ ಒಂದು ಒಳ್ಳೆ ಮಗನಾಗಿ ಹುಟ್ಟಿದ್ದೀನಿ ಅಂದಮೇಲೆ ಕ್ಷಮೆ ಅನ್ನೋದು ತಾಯಿಯ ಗುಣ. ಅದು ನನ್ನ ತಾಯಿ ಹೇಳ್ಕೊಟ್ಟಿದ್ದಾರೆ. ನನ್ನ ತಾಯಿ ನಡೆದಿರೋ ಎಲ್ಲ ಜನರು ಫಸ್ಟ್ ಮಾಡಿದ್ದೆ ಕ್ಷಮಿಸಿದೆ. ಯಾಕಂದರೆ ಫಸ್ಟ್ ಕಾರ್ಡಲ್ಲಿ ತಾವೇನು ಕೇಳಿದೆ ಅದು ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಒಪ್ತೀನಿ ಸರ್. ಜನ ನೋಡಿದ ಅದಾದಮೇಲೆ ಇವ್ರು ನನ್ನ ಒಟ್ಟಿಗೆ ಕೊಟ್ಟಿರೋ ಸಿನಿಮಾ ಅದು ನೋಡಿದಾಗ ಮೊದಲನೇ ತಪ್ಪು ಬಹಳ ಚಿಕ್ಕದಂತ ನನಗನ್ನಿಸ್ತು. ಆಮೇಲೆ ಹೆಸರಲ್ಲಿ ಏನಿದೆ ಸರ್, ನನಗೆ ಹುಚ್ಚ ಅಂತಲೂ ಕರೀತಾರೆ. ಸೊ ಐ ವಾಸ್ ಓಕೆ ವಿತ್ ಇಟ್. ಬಟ್ ಏನಂದರೆ ಅವರು ಕನ್ನಡದವರಲ್ಲ ಸರ್, ಅವ್ರಿಗೆ ಗೊತ್ತಿಲ್ಲ. ಮಿಸ್ಟೇಕ್ ಆಗಿರೋದು ಯಾರು ಅದನ್ನು ಟೈಪ್ ಮಾಡಿ ಕಳಿಸಿದ್ರು ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಅವ್ರ ಪಾಪ ಅವ್ರಿಗೆ ಗೊತ್ತಿಲ್ಲ ಕನ್ನಡ. ಅದು ತಪ್ಪು ನಮ್ಮ ಯಾರೋ ಕನ್ನಡಿಗರಲ್ಲಾಗಿರೋದು ಸರ್, ಅವರಲ್ಲ. ಸೊ ಯಾರು ಕನ್ನಡದ ಮಹಾನ್ ಭಾವ ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ಮಾಡಿರೋರು. ಇವತ್ತು ಈ ರೂಮಲ್ಲಿ ಇರ್ತಾರೆ, ಸೈಲೆಂಟಾಗಿ ಕೂತಿರ್ತಾರೆ. ಸೊ ಬಿಟ್ಟುಬಿಡೋಣ, ಎಲೆ ಮರೆ ಕಾಯ್ತಾರೆ, ಎಲ್ಲ ನನ್ನ ಹೆಸರು ಬರೋದು ಬೇಡ ಅಂತ ಇಟ್ಕೊಂಡು ಯಾಕೆ ಅದಕ್ಕೆ ಹೇಳಿ. ಇದು ಅವ್ರದ್ದಂತೂ ಅಲ್ಲ, ಇದು ಅಪ್ಪಟ ಒಬ್ಬ ಕಸ್ತೂರಿ ಕನ್ನಡದವ್ರು ಮಾಡಿರೋ ತಪ್ಪಿದು. ಅದೇ ಸರ್. ಆಮೇಲೆ ನಿಮ್ಮ ಜೊತೆ ಚಕ್ರವರ್ತಿ ಚಂದ್ರಚೂಡ್ ಕೂಡ ಇದ್ರು, ಅವ್ರ ಹೆಸರಲ್ಲೂ ಚಕ್ರವರ್ತಿ ಇದೆ. ಅವರು ಅದನ್ನು ನೋಡಿಲ್ವಾ ಮಿಸ್ಟೇಕ್ಸ್ನ ಅಂತ? ಚಕ್ರವರ್ತಿ ನಾನು ನೋಡ್ಕೋತಾ ಇದ್ರು, ಬ್ಯುಸಿ ಇದ್ರು ಸರ್ ಅವ್ರು. ಆ್ಯಕ್ಚುಲಿ ಸತ್ಯ ಅದು. ನಾವು ಏನಾಗಿದೆ ನೀವು ನೋಟಿಸ್ ಮಾಡಿರ್ತೀರಿ, ಲಾಸ್ಟ್ ಒಂದು ಇನ್ನೇನು 4 days 5 days ಇದೆ ರಿಲೀಸಿಗೆ ಅಂದಾಗ ಟ್ರೈಲರ್ ಹೊರಗೆ ಬರುತ್ತೆ. ಸೊ ಸಾಕಷ್ಟು ಗೊಂದಲಗಳು ನಡೀತಾ ಇತ್ತು 25ನೇ ತಾರೀಕು ಹೊರಗಡೆ ಬರೋದಕ್ಕೆ. ಅದಕ್ಕೋಸ್ಕರ ತುಂಬ ಪ್ರಯತ್ನ ಮಾಡ್ತಾ ಇದ್ದಿದ್ದು ನಾವು, ಪ್ರಿಂಟ್ಸ್ನ ತೆಗಿಯೋಕ್ಕೆ, ಪ್ರತಿಯೊಂದು ತೆಗಿಯೋಕ್ಕೆ. ಸೊ ಲಾಸ್ಟ್ ನನಗೆ ಇಂಟ್ರೆಸ್ಟ್ ಇದ್ದಿದ್ದೆ ನನ್ನ ಹೆಸರು ಮೇಲೆ ಸರ್. ಸೊ ನಾವು ಯಾರು ಅದನ್ನು ತಲೆನೇ ಕೆಡಿಸ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಸ್ಕ್ರೀನ್ಶಾಟ್ಸ್ಗಳು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟು ನನಗೆ ಬಂತದ್ದು, ಸರ್ ಹಿಂಗೆ ಹಾಕ್ಬಿಟ್ಟಿದ್ದಾರೆ, ಹಣ ಹಿಂಗೆ ಹಾಕ್ಬಿಟ್ಟಿದ್ದಾರೆ ಅಂತ. ನನಗೆ ಅದ್ರ ಬಗ್ಗೆ ಕೇರೇ ಬರಲಿಲ್ಲ ಸರ್. ನನಗೆ ಬಂದಿದ್ದು ನೀವುಗಳು ಏನು ಆಸೆ ಕೊಟ್ರಿ, ನೀವುಗಳು ಖುಷಿ ಪಟ್ರ, ಜನ ಇಷ್ಟಪಟ್ರ, ಸಿನಿಮಾ ಇಷ್ಟಪಟ್ರ, ಇಷ್ಟು ಜನ ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರಲ್ಲ, ಇಷ್ಟು ಜನದ ಕನಸಿದೆ ಆ ಸಿನಿಮಾದಲ್ಲಿ, ಅದು ಸರಿ ಬಂತಂತ ನನಗೇನು ನಾನು ಹೇಳ್ತಾ ಇದ್ದೀನಿ. ನನ್ನ ಹೆಸರಲ್ಲಿ ಎಂತ ಇದೆ ಸರ್, ಬದನೇಕಾಯಿ ಏನಿಲ್ಲ. ನೀವೇನು ಕರೆದ್ರು ಓ ಅಂತೀನಿ, ಛತ್ರಪತಿ ಅಂದ್ರು ಓಕೆ ಅಂತೀನಿ, ಚಕ್ರವರ್ತಿ ಅಂದ್ರು ಓಕೆ, ಏನೂ ಇಲ್ಲ, ಬಾ ಮಗಳೇ ನೀನೇನು ಇಲ್ಲ ಅಂದ್ರೆ ಅದಕ್ಕೆ ಓಕೆ ಅನ್ನೋಣ ಸರ್. ಬಟ್ ನೀವು ಹೇಳಿರೋದು ನನಗೆ ಖುಷಿ ಕೊಡುತ್ತೆ. ಯಾಕಂದರೆ ಅದು ಬಹುಶಃ ತಾವು ನಮ್ಮ ಮೇಲೆ ಇಟ್ಟಂಥ ಒಂದು ಪ್ರೀತಿ ಇರ್ಬೋದು, ನಮ್ಮ ಹೆಸರಿಗೆ ಮೇಲೆ ಇಟ್ಟಂಥ ತಮ್ಮ ಒಂದು ಅಭಿಮಾನ ಇರ್ಬೋದು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್.